ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರುವಂತಹ ಗಣ್ಯರಿಗೂ ಹಾಗೂ ಪೂಜ್ಯರಿಗೂ ನನ್ನ ನಮಸ್ಕಾರಗಳು. ಹಾಗೆ ಬಿಜಾಪುರಕ್ಕೆ ನಾನು ಬರ್ತಾ ಇರೋದೇ ಮೊದಲನೇ ಬಾರಿಗೆ. ಬಂದಾಗ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನೀವು ಪ್ರೀತಿಯನ್ನ ತೋರಿಸ್ಬೇಕಾದ್ರೆ ಮತ್ತೆ ಮತ್ತೆ ಬರಬೇಕು ಅಂತ ಅನ್ಸುತ್ತೆ. ಇದೆಲ್ಲದಕ್ಕೂ ಮುಖ್ಯ ಕಾರಣ ನಮ್ಮ ವೇದಿಕೆ ಮೇಲೆ ಆಲ್ರೆಡಿ ಕೂತಿರುವಂತಹ ಒಂದು ಸೂಪರ್ ಸೆಲೆಬ್ರಿಟಿ ಅಂತ ಹೇಳಬಹುದು, ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ರವರು. ಅವರ ಒಂದು ಹೆಸರು ಕೇಳಿದ ತಕ್ಷಣ ಇಷ್ಟು ಜೋರು ಸದ್ದು ಬರುತ್ತೆ ಅಂತ ಅನ್ಬೇಕಾದ್ರೆ ನಾವೆಲ್ಲರೂ ತುಂಬಾ ನನ್ನನ್ನ ಈ ವೇದಿಕೆ ಮೇಲೆ ಬರಮಾಡ್ಕೊಂಡಂತಹ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಸ್ಪೆಷಲ್ ಆಗಿ ಮಿಸ್ಟರ್ ನಂದು ಗಡಗಿ ಅವರಿಗೆ, ಅವರು ನಮ್ಮನ್ನ ಬೆಂಗಳೂರಿಂದ ಇಲ್ಲಿವರೆಗೂ ಬರಮಾಡ್ಕೊಂಡಿದ್ದಾರೆ. ನೀವೆಲ್ಲರೂ ಇನ್ನೊಬ್ರನ್ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಅಲ್ಲಿ ಬಂದಿದ್ದೀರಾ. ನಾನು ನಿದ್ದೆ ಮಾಡದೆ ಬಂದಿದ್ದೀನಿ. ಅದು ಯಾರು ಅಂತಂದ್ರೆ ನಮ್ಮ ವಸಿಷ್ಠ ಎನ್ ಸಿಂಹಾರ್ ಅವರು. ಅವರ ದೊಡ್ಡ ಅಭಿಮಾನಿ ನಾನು. ಸೊ ಅವ್ರ ಜೊತೆ ವೇದಿಕೆ ಹಂಚ್ಕೊಳ್ತಾ ಇರೋದಕ್ಕೆ ನನಗೆ ಇನ್ನೊಂದಷ್ಟು ಖುಷಿ ಹೆಚ್ಚಾಗಿದೆ. ವಿಜಯಪುರಕ್ಕೆ ಮತ್ತೆ ಮತ್ತೆ ಬರುವಂತಹ ಅವಕಾಶ ನನಗೆ ಸಿಗ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು, ಹಾಗೆ ಅಕ್ಷಯ ತೃತೀಯದ ಶುಭಾಶಯಗಳು. ಥ್ಯಾಂಕ್ ಯು. ಇಲ್ಲ, ನನಗೆ ಇಲ್ಲಿ ಉತ್ತರ ಕರ್ನಾಟಕಕ್ಕೆ ಬಂದ್ರೆ ಒಂದು ಖುಷಿ ಆಯ್ತದೆ. ಅದಕ್ಕೆ ನಾನು ಇಲ್ಲಿಗೆ ಬಂದಾಗೆಲ್ಲ ಒಂದು ಡೈಲಾಗ್ ಹೇಳ್ತೇನೆ, ಟಕರ ಟಕರ ಟಮ್ಟೇಟು, ನಮ್ಮ ವಿಜಯಪುರ ಜನ ಯಾವತ್ತಿದ್ರು ಅಲ್ಟಿಮೇಟು. ನಿಜವಾಗ್ಲೂ ಸಖತ್ ಖುಷಿ ಆಯ್ತು ನನಗೆ. ನಿಮ್ ಮಾತು ಖಡಕ್ ಆಗಿರ್ತದೆ, ನೀವು ಮಾಡೋ ಕಾರ್ಯಕ್ರಮಗಳು ಖಡಕ್ ಆಗಿರ್ತವೆ. ನಿಜವಾಗ್ಲೂ ನೀವು ಡ್ಯಾನ್ಸ್ ಮಾಡೋದೆಲ್ಲ ನೋಡ್ರಿ ನನಗೆ ಬಂದು ಕೆಳಗಡೆ ನಾನು ಡ್ಯಾನ್ಸ್ ಮಾಡ್ಬೇಕು ಅನ್ನಿಸಿದ್ದು, ಅಷ್ಟೊಂದು ಖುಷಿ ಆಯ್ತು. ನಮ್ಮ ಯತ್ನಾಳ್ ಸಾಹೇಬ್ರ ಬಗ್ಗೆ ಹೇಳಬೇಕು. ನಾನು ಅವ್ರ ಒಬ್ಬ ಅಭಿಮಾನಿ. ಅವ್ರ ಸ್ಪೀಚ್ ಅಲ್ಲ ಅವ್ರು ಮಾತಾಡೋದು, ಅವ್ರ ಸ್ಪೀಚ್ಗೆ ನಾನು ದೊಡ್ಡ ಅಭಿಮಾನಿ. ಅದನ್ನ ಬರೀ ಯೂಟ್ಯೂಬ್ ಅಲ್ಲಿ ಟಿವಿಲಿ ನೋಡ್ತಿದ್ದೆ, ಇಲ್ಲಿ ಡೈರೆಕ್ಟ್ ಆಗಿ ನೋಡೋದಾಯ್ತು. ಅದೊಂದು ದೊಡ್ಡ ಖುಷಿ ಆಯ್ತು. ನಿಜವಾಗ್ಲೂ ನಮ್ಮ ನಂದು ಗಡಿಗೆ ಸರ್ ನಿಜವಾಗ್ಲೂ ನನಗಿಂತ ಅವ್ರಿಗೆ ಜಾಸ್ತಿ ಅಭಿಮಾನಿಗಳು. ಅವ್ರು ಯಾರು ನನ್ನ ಹತ್ರಕ್ಕೆ ಬಂದು ಫೋನ್ ಯಾಕಂದ್ರೆ ನೀವು ಬನ್ನಿ ಅಂತ ನಾನು ಅವಾಗಲೇ ಕೇಳಿದೆ, ಅಣ್ಣ ನೀವು ಏನಣ್ಣ ಇಷ್ಟೊಂದು ಫೇಮಸ್ ಆಗ್ಬಿಟ್ಟಿದ್ದಾರೆ ಬಿಜಾಪುರದಲ್ಲಿ ಅಂತ. ನಿಜವಾಗ್ಲೂ ಸಖತ್ ಖುಷಿ ಆಯ್ತು. ಮತ್ತೆ ಮತ್ತೆ ವಿಜಯಪುರಕ್ಕೆ ಬರ್ತಾ ಇರ್ತೀನಿ. ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ವಸಿಷ್ಠ ಎನ್ ಸಿಂಗ್ ಅವರು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ನಮಸ್ಕಾರ. ಬಿಜಾಪುರ ಹೇಗಿದ್ದೀರಿ? ಬಿಜಾಪುರ ನನಗೆ ಬಹಳ ಬಹಳ ಹಳೆಯದು. ವಿಜಯಪುರ ಅನ್ನೋದು ಇನ್ನೂ ಅಭ್ಯಾಸ ಆಗಿಲ್ಲ, ಅದಕ್ಕೆ ಬಿಜಾಪುರ ಅಂತ ಅಂತೀನಿ. ಮೊದಲನೇದಾಗಿ ಇಲ್ಲಿ ಎಲ್ರಿಗೂ ಜಗಜ್ಯೋತಿ ಬಸವೇಶ್ವರ ಜಯಂತಿಯ ಶುಭಾಶಯಗಳು. ಬಹುತೇಕ ಒಂದು ಆಗ್ಲೇ ಬೋರ್ಡಲ್ಲಿ ನೋಡಿದೆ, ನಂಬರ್ 892 ವರ್ಷದ ಜಯಂತಿ ಅಂತ. ಇದು ಹತ್ತತ್ರ 1000 ವರ್ಷ ಆಗ್ತಾ ಬಂದ್ರು ಒಬ್ಬ ವ್ಯಕ್ತಿಯ ಆದರ್ಶ ಇಷ್ಟು ವರ್ಷಗಳಾದ್ರೂ, ಇಷ್ಟು ಶತಮಾನಗಳು ಕಳೆದ್ರೂ ಕೂಡ ಇನ್ನೂ ಉಳಿದು ನಮ್ಮನ್ನು ಎಲ್ರಿಗೂ ಇನ್ನೂ ಕಾಡ್ತಿದೆ. ಅದು ಇವತ್ತಿಗೂ ಸಲ್ಲುತ್ತೆ. ಇವತ್ತಿಗೂ ಅದನ್ನ ನಾವು ಅನುಸರಿಸಬಹುದು, ಅನುಕರಿಸಬೇಕಾದಂತ ವಿಷಯಗಳನ್ನ ಅವ್ರು ಅವಾಗಲೇ ಹೇಳಿ ಹೋಗಿದ್ದಾರೆ. ಅಂದ್ರೆ ಆ ವ್ಯಕ್ತಿಯ ತಪನ ಎಷ್ಟು ದೊಡ್ಡದು, ಆ ವ್ಯಕ್ತಿಯ ಹೋರಾಟ ಎಷ್ಟು ದೊಡ್ಡದು, ಆ ವ್ಯಕ್ತಿಯ ಯೋಚನಾ ಲಹರಿ ಏನಿತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದನ್ನ ನಾವು ಪಾಲಿಸೋದಕ್ಕೆ ಟ್ರೈ ಮಾಡಬೇಕು. ಸೊ ಆದ್ರೆ ಭಕ್ತರಲ್ಲಿ ದೇವ್ರಿಗೆ ಕಾಣು, ಎಷ್ಟು ಸರಳವಾದ ಮಾತು. ಆ ಭಕ್ತರಲ್ಲಿ ದೇವ್ರನ್ನ ಕಾಣಬೇಕು ಅಂದ್ರೆ ಅದು ಎಂಥ ಒಳ್ಳೆ ವಿಚಾರ. ಆ ತರದ ಕಾಯಕವೇ ಕೈಲಾಸ ಅಂತಕ್ಕಂಥ ಮಾತುಗಳನ್ನ ನಾವೆಲ್ಲ ಅನುಸರಿಸ್ತಾ ಬಾಳ್ಬೇಕು. ಇದೇ ನಿಟ್ಟಲ್ಲಿ ನಡೆದಿರ್ತಕ್ಕಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಇಲ್ಲಿ ನಮ್ಮ ವೇದಿಕೆ ಮೇಲೆ ಕೂತಿದ್ದಾರೆ. ನಾನು ಅವ್ರಿಗೆ ಸಿಕ್ಕ ತಕ್ಷಣ ಹೇಳಿದೆ, ಸರ್ ನಾನು ನಿಜವಾಗ್ಲೂ ನಿಮ್ಮ ಭಾಷಣಕ್ಕೆ ಅಂದ್ರೆ ಒಂಥರ ಹೆಂಗೆ ಅಂದ್ರೆ ಅವ್ರ ಭಾಷಣಗಳಿಗೆ ಗೂಸ್ ಬಂಪ್ಸ್ ಬಂದಿತ್ತು ನನಗೆ. ಅಷ್ಟು ದೊಡ್ಡ ಇಷ್ಟ ಅವ್ರು ಕಂಡ್ರೆ ಅಭಿಮಾನಿಯಾಗಿದ್ದೆ. ಆದ್ರೆ ನಾನು ಚಿಕ್ಕ ವಯಸ್ಸಿಂದ ಬಿಜಾಪುರ ನೋಡಿದೀನಿ ಅಂತ ಹೇಳೋದಲ್ಲ, ಕಳೆದ 12-13 ವರ್ಷದ ನಂತರ ಅದೇ ಬರ್ತಾ ಇದ್ದೀನಿ. ಈಗ ಬರಕ್ಕಾಗಿರಲಿಲ್ಲ. ಅವತ್ತಿನ ಬಿಜಾಪುರಕ್ಕೂ ಇವತ್ತಿನ ಬಿಜಾಪುರಕ್ಕೂ ಸರ್ ನಿಮ್ಮ ದುಪ್ಪಟ್ಟು ಅಭಿಮಾನ ಜಾಸ್ತಿ ಆಯ್ತು ನಿಮ್ಮ ಮೇಲೆ. ನಾಯಕ ಮಾತಾಡಿದ್ರಷ್ಟೇ ಸಾಲದು, ಹೇಳಿ ಕೇಳಿ ನಡೆದ್ರಷ್ಟೇ ಸಾಲದು, ಕಾಯಕದಲ್ಲೂ ಗುರುತಿಸ್ಕೋಬೇಕು ಅದನ್ನ ನೀವು ನಿರೂಪಿಸಿದಿರಿ. ಬಸವಣ್ಣರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಅದೇ ರೀತಿ ನಿಮ್ಮ ಹೆಸರು ಚಿರಸ್ಥಾಯಿ ಆಗಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ನಮಸ್ಕಾರ. ಅಂಡ್ ನಾನು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಪ್ರಮುಖ ಕಾರಣ ನನ್ನ ಆಪ್ತರು, ಯುವ ಧುರೀಣರು, ಮುಂದಿನ ದಿನಗಳಲ್ಲಿ ಒಳ್ಳೆಯ ನಾಯಕನಾಗಿ ಬೆಳೀತಕ್ಕಂಥ ಲಕ್ಷಣ ಇರತಕ್ಕಂಥ ನಂದು ಗಡ್ಗಿ. ಸೊ
ಸೊ ಇವ್ರಿಗೆ ಒಳ್ಳೆ ಭವಿಷ್ಯ ಇರಲಿ ಅಂತ ನಾನು ಬಸವೇಶ್ವರಲ್ಲಿ ತಾಯಿ ಚಾಮುಂಡೇಶ್ವರಲ್ಲಿ ಪ್ರಾರ್ಥಿಸ್ತಾ ನನ್ನ ನೆಚ್ಚಿನ ಬಿಜಾಪುರ ಅಂದ್ರೆ ಒಂದೇ ಒಂದು ಸಮಸ್ಯೆ ನಂಗೆ ಬಿಜಾಪುರದಲ್ಲಿ ಊಟ ತಿಂಡಿ ಎಲ್ಲಾನು ಸೂಪರ್ ಮೊಸರು ಅವಲಕ್ಕಿ ಇದ್ದಿದ್ದು ತುಂಬಾ ಇಷ್ಟ ನನಗೆ. ಆದ್ರೆ ನಮ್ಮ ಜೋಶಿಯವ್ರ ಫ್ಯಾಮಿಲಿ ಇದೆ, ನನ್ನ ಬಹಳ ಆಪ್ತರು ಬೇಕಾದವರು, ನನ್ನ ಫ್ಯಾಮಿಲಿ ಇದ್ದಂಗೆ. ಅವ್ರಿಗೆ ಹೇಳೋದು ಒಂದೇ ಮಾತು, ಅಪ್ಪ ಬಿಸಿಲುಗಾಲದಲ್ಲಿ ಮಾತ್ರ ಇಲ್ಲಿ ಕರಿಬೇಡಿ ಅಂತ. ಬಿಸಿಲು ಎಷ್ಟು ಜೋರೋ ನಿಮ್ಮ ಅಬ್ರ ನಿಮ್ಮ ಪ್ರೀತಿಯೂ ಅಷ್ಟೇ ಜೋರು. ಆ ಪ್ರೀತಿಗೆ ನಾವೆಲ್ಲ ಇಲ್ಲಿ ಕೂತಿರ್ತಕ್ಕಂಥ ಕಲಾವಿದರು, ಇಲ್ಲಿರೋ ನಾಯಕರು ಎಲ್ಲರೂ ಚಿರುಣಿಯಾಗಿರ್ತೀವಿ. ಹೀಗೆ ಒಳ್ಳೆದನ್ನ ಸಪೋರ್ಟ್ ಮಾಡಿ, ಬೆಳೆಸಿ, ಹಾರೈಸಿ. ಡೈಲಾಗ ಮುಂದೆ ನನ್ನ ನೆಕ್ಸ್ಟ್ ತಲವಾರ್ಪೇಟೆ ಸಿನಿಮಾ ಬರುತ್ತೆ, ಆ ಸಿನಿಮಾದ ಒಂದು ಡೈಲಾಗು ನಿಮಗೋಸ್ಕರ. ಬಿಲ್ದಲ್ಲಿರ್ಬೇಕಾದ ಬೀದಿಗೆ ಬಂದ್ಬಿಟ್ರೆ ಹುಲಿ ಆಗ್ಬಿಡಕ್ಕಿಲ್ಲ. ಇಲಿನೇ. ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕನ್ನಡ. ಹೋಳ್ಕರ್ ಅವರಿಗೆ, ವೀರರಾಣಿ ಕಿತ್ತೂರ ಚೆನ್ನಮ್ಮನವರಿಗೆ, ಯಾವತ್ತು ಇವತ್ತಿನ ಅಕ್ಷಯ ತೃತೀಯ ಮತ್ತು ನಮ್ಮ ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣವರ ಜಯಂತಿ ಉತ್ಸವದ ಇಂದಿನ ಶುಭ ಸಂದರ್ಭದಲ್ಲಿ ಎಲ್ಲ ನಾಡಿನ ಜನತೆಗೆ, ವಿಶೇಷವಾಗಿ ವಿಜಯಪುರ ಜಿಲ್ಲೆ ವಿಜಯಪುರ ನಗರದ ಜನತೆಗೆ ಹೃದಯಪೂರ್ವಕವಾದಂಥ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಇವತ್ತು ನಾವೆಲ್ಲ ಭಾಳ ವರ್ಷಗಳಿಂದ ಬಸವಣ್ಣ ಜಯಂತಿಯನ್ನು ನೋಡ್ತಾ ಇದ್ದೀವಿ ವಿಜಯಪುರನಲ್ಲಿ. ಆದರೆ ಈ ವರ್ಷ ನಮ್ಮ ನಂದು ಗಡಿಗೆಯವರು ಎಲ್ಲ ಜವಾಬ್ದಾರಿ ತಗೊಂಡು ಇವತ್ತು ಜಗಜ್ಯೋತಿ ಬಸವೇಶ್ವರರ ಜನ್ಮ ದಿನಾಚರಣೆಯನ್ನ ಹೆಂಗೆ ನಮ್ಮ ಶಿವಾಜಿ ಮಹಾರಾಜರು ಅಂಬೇಡ್ಕರ್ ಅವರ ಜಯಂತಿಯ ರೀತಿಯಲ್ಲಿ ಇವತ್ತು ಆಚರಣೆ ಮಾಡಲಿಕ್ಕೆ ಕಾರಣಕರ್ತರಿದ್ದಾರೆ. ಅವರೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಬಂದಂಥ ಖ್ಯಾತ ಚಲನಚಿತ್ರ ನಟರಾದಂಥ ಶ್ರೀ ವಶಿಷ್ಠ ಎನ್ ಸಿಂಹ ಅವರಿಗೂ, ಅದೇ ರೀತಿ ನಮ್ಮ ಸಿನಿಮಾ ತಾರೆಯರಾದಂಥ ತನುಷಾ ಕುಪ್ಪಂತ್ ಅವರಿಗೆ ಹಾಗೂ ಗಿಲ್ಲಿ ನಟ ಅವರಿಗೆ, KGF ಗಣೇಶ್ ಅವರಿಗೆ ವಿಜಯಪುರ ನಿಮ್ಮೆಲ್ಲರ ಪರವಾಗಿ ನಾವು ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆ ಮೇಲೆ ಉಪಸ್ಥಿತರುವಂಥ ಎಲ್ಲ ಮುಖಂಡರೇ, ಹಿರಿಯರೇ, ಅಣ್ಣ ತಮ್ಮಂದ್ರೆ, ಇವತ್ತಿನ ಈ ಸಭೆಯಲ್ಲಿ ಸೇರಿದಂಥ ಸಮಸ್ತ ಸನಾತನ ಹಿಂದೂ ಧರ್ಮವನ್ನು ಪ್ರೇಮ ಮಾಡುವಂಥ ಎಲ್ಲ ನನ್ನ ಯುವಕರೇ, ತಾಯಂದ್ರೆ, ಅಣ್ಣ ತಮ್ಮಂದ್ರೆ, ಪತ್ರಕರ್ತರೇ, ಇವತ್ತು ಭಾಷಣ ಮಾಡಕ್ಕೆ ಬಿಡ್ರಿ, ಅದು BRP ಹಿಂದಾಗಡೆ ಮಾಡೋರತ್ತ. ಇನ್ನು ಮ್ಯಾಗ ನಮ್ಮದೇ 2028ಕ್ಕೆ ಕರ್ನಾಟಕದಾಗ ಭಗವಾರ್ ರಾಜ ಬರ್ತದೆ. ಎಲ್ಲರೂ ಕೊಡಿ ಭಗವಾನ್ ರಾಜ ತರ್ತೀರಲ್ಲೋ, ಪಾಕಿಸ್ತಾನಕ್ಕೆ ಮೆಟ್ಟಲ್ಲಿ ಹೊಡಿತೀರಲ್ಲೋ. ಪಾಕಿಸ್ತಾನಕ್ಕೆ ಮೆಟ್ಲೆ ಹೊಡಿಯೋದಕ್ಕೆ ಏನು ಪೊಲೀಸರದ್ದು ಅಬ್ಜೆಕ್ಷನ್ ಇಲ್ಲಲ್ಲ. ಹಾಂ, ಪಾಕಿಸ್ತಾನಕ್ಕೆ ಮೆಟ್ಲೆ ನಾವು ಹೊಡೆಯವ್ರೆ, ಕರ್ನಾಟಕದಾಗ ಬೊಗಾಜಾಂಡ ಹಾರಿಸವ್ರೆ. ನಾ ಪೊಲೀಸರಿಗೆ ಒಂದು ಕಿವಿ ಮಾತು ಹೇಳ್ತೀನಿ. ನಿನ್ನೆ ಯಾರ್ಯಾರು ಏನೇನು ಮಾತಾಡ್ಯಾರಲ್ಲ, ಅವರಿಗೆ ನೀವು ಸ್ವಯಂ ಪ್ರೇರಣೆ ಕೇಸ್ ಹಾಕಬೇಕು. ಯಾಕಂದ್ರೆ ನಿಮಗೂ ಮುಖ್ಯಮಂತ್ರಿ ನೀವು ಹೊಡಿಲಾಕತ್ತಾನ. ನನ್ನ ಮ್ಯಾಗ ಹೆಂಗೆ ನೀವು ಕೇಸ್ ಹಾಕಿದ್ರಲ್ಲ ಹಿಂದಕ್ಕೆ ಜಲನಗರ ಪೊಲೀಸ್ ಠಾಣೆ ಆದವರು ರೇಷನ್ ಬಗ್ಗೆ ಮಾತಾಡಿದಾಗ ಸ್ವಯಂ ಪ್ರೇರಣೆ ಒಬ್ಬ PSI ಹಾಕಿದ್ದ, ಅದು ಸ್ಟೇ ಆಗಿ ರಿಜೆಕ್ಟ್ ಆಯ್ತು. ನಿನ್ನೆ ಏನೇನು ಹಲ್ಕ ಮಾತಾಡ್ಯಾರಲ್ಲ, ಅವ್ರಿಗೆ ಯಾವ ಬೇಕಾದ ಮಂತ್ರಿ ಇರ್ಲಾಕ ನನಗೇನು ಐ ಡೋಂಟ್ ಕೇರ್.
ನೋಡಿ, ನಾವು ಬರೇ ನಮಗೇನಾರ ಮೈ ಬಿಟ್ಲಕ್ ಬಂದ್ರೆ ನಾವು ಸುಮ್ಕೊಂಡ್ರು ಮಕ್ಕಳಲ್ಲ. ನಮ್ಮ ರಕ್ತದಲ್ಲಿಯೂ ಛತ್ರಪತಿ ಶಿವಾಜಿ ಮಹಾರಾಜರದಾರೆ, ಮಹಾರಾಣಾ ಪ್ರತಾಪ್ ಅದಾರೆ, ವೀರರಾಣಿ ಕಿತ್ತೂರು ಚೆನ್ನಮ್ಮ ಅದಾರೆ, ಸಂಗೊಳ್ಳಿ ರಾಯಣ್ಣ ಅದಾರೆ, ಅಹಿಲ್ಯಾಬಾಯಿ ಹೋಳ್ಕರ್ ಅದಾರೆ, ಜೀಜಾಮಾತಾ ಅದಾರೆ, ಶಂಭುರಾಜೆ ಅದಾರೆ, ನಾವು ಚಾವಾದೀವಿ. ಅಂಜು ಪ್ರಶ್ನೆ ಇಲ್ಲ. ನಮ್ಮನ್ನು ಅಂಜಿಸ್ಲಾಕ ಬಂದ್ರೆ ನಾವು ಹಿಂದೆ ಸರಿ ಮಕ್ಕಳಲ್ಲ. ನಾವೆಲ್ಲ ಗಟ್ಟಿಯಾಗಿ ಬಿಟ್ಟಿವಿ. ಇವತ್ತು ನಮ್ಮ ರಕ್ತದಲ್ಲಿ ಅಂಬೇಡ್ಕರ್ ರಕ್ತ ಹರಿತಾ ಇದೆ. ನಾವು ಯಾರಿಗೂ ಅಂಜುವುದಿಲ್ಲ. ನಾವು ಧೈರ್ಯವಾಗಿ ಮಾತನಾಡೋರೆ. ನನಗೆ ನೀವು ಏನು ಚಪ್ಪಲಿಲ್ಲೇ ನನ್ನ ಫೋಟೋ ಹೊಡೆದಿರಲ್ಲ, 28ರಾಗ ನಿಮ್ಮ ಸ್ವಂತ ಕೈಯಲ್ಲಿ ಚಪ್ಪಲಿ ಹೊಡೆಸೋಂಥ ಕಾಲ ಬರ್ತದ. ಒಬ್ಬರೇ ಮಗ ಪಾಕಿಸ್ತಾನ ಮುರ್ದಾಬಾದ್ ಅಂದೇನಲ್ಲಿ, ಒಬ್ಬರೇ ಮಗ ಭಾರತ್ ಮಾತಾ ಕಿ ಜೈ ಅಂದನು. ಇವತ್ತು ನಾವೆಲ್ಲ ಏನನ್ಬೇಕು? ಪಾಕಿಸ್ತಾನ್ ಪಾಕಿಸ್ತಾನ್ ಪಾಕಿಸ್ತಾನ್. ಈ ದೇಶನಾಗ ಒಬ್ಬ ಗಂಡು ಗಲಿ ಅದಾನ, ನರೇಂದ್ರ ಮೋದಿ. ಪಾಕಿಸ್ತಾನದ ಪ್ರಧಾನಮಂತ್ರಿಗೆ ಮೂಲವಾದಿ ಆಗೈತತ್. ಮೂಲವಾದಿ ಅವ ಮಗ ಪಾಕಿಸ್ತಾನ ಸೇನಾ ದಂಡ ನಾಯಕ ಎಲ್ಲಿ ಹೋಗ್ಯಾನೋ ನಾಪತ್ತೆಗಾನ. ಈಗ ಅಂಥವ್ರಿಗೆ ಅಂಜು ಮಕ್ಕಳು ನಾವದೀವ. ನಾವು ಅಂಜುವುದಿಲ್ಲ. ಎಲ್ಲರೂ ನಾನು ಅಂಜಿಸ್ಲಕ್ಕೆ ಬರಬೇಡ್ರಿ. ಏನು ನೀವು ಆ್ಯಕ್ಷನ್ ತಗೋರಿ, ನಿಮ್ಮ ಸರ್ಕಾರ ಐತಿ, ನಾವೆಲ್ಲದಕ್ಕೂ ತಯಾರಾಗೀವಿ. ಇವತ್ತು ವಿಜಯಪುರದ ಮೆರವಣಿಗೆ ನೋಡಿದ್ರೆ ಏನು ಸಂದೇಶ ಕೊಡ್ಬೇಕಂತ ನಮ್ಮ ಜನ ಕೊಡ್ತಾ ಇದ್ದಾರೆ. ನೀವು 1 ಲಕ್ಷ ಜನ ಕೂಡಿಸ್ತಿರತ್ತೀರಲ್ಲ, ನಾವು 10 ಲಕ್ಷ ಜನ ಬಿಜಾಪುರ ಕೊಂಡ್ರಿ. ಬಗ ಜೆಂಡ ತೊಗೊಂಡು ಅಡ್ಡಾಡ್ತೀವಿ. ಯಾರು ಏನು ಮಾಡಂಗದಿರಿ ನೋಡ್ತೀವಿ ನಾವು. ಇನ್ನು ಮ್ಯಾಗ ಯಾವುದರೆ ಮಗ ಪಾಕಿಸ್ತಾನ ಜಿಂದಾಬಾದ್ ಅಂದ್ರೆ ನೀವೆಲ್ಲರ ತಯಾರಾಗಿ ಬರೋಬ್ಬರಿ ಮಾಡೋದು. ಒಂದು ಕಾಟ ತೆಗಿತೀರಲ್ಲೋ. ಈ ದೇಶದ ಅನ್ನ ತಿಂತೀರಂದ್ರ ಈ ದೇಶಕ್ಕೆ ಋಣ ಇರಬೇಕು, ಪಾಕಿಸ್ತಾನಕ್ಕಲ್ಲ. ಇಲ್ಲಕಂದ್ರೆ ಪಾಕಿಸ್ತಾನಕ್ಕೆ ಹೋಗ್ರಿ. ಈ ದೇಶದ ನನ್ನ ನೀರ ಗಾಳಿ ನಮ್ಮದೆಲ್ಲ ತಿಂದು ಇವತ್ತು ಪಾಕಿಸ್ತಾನ ಪರವಾಗಿ ಮಾತಾಡೋರ ವಿರುದ್ಧ ನಮ್ಮ ಹೋರಾಟದ ಕೇಸ್ ಹಾಕ್ತಿದ್ರು. ಹಾಕಿ ನಾವು ಏನು ಮಹಾತ್ಮ ಬಸವೇಶ್ವರರ ಮೂರ್ತಿಯನ್ನು ಕೂರಿಸಿ ನಾವು ಅಲ್ಲಿ ಜನ್ಮ ದಿನಾಚರಣೆ ಆರಿಸಿ ಇವತ್ತ ನಮ್ಮ ವಿಜಯಪುರ ನಗರಕ್ಕೆ ಬಂದಾರೆ. ನಾವೆಲ್ಲ ಅವ್ರನ್ನ ಹೃದಯಪೂರ್ವಕವಾಗಿ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮ್ಮೆಲ್ಲ ಪ್ರೀತಿಯ ಚಲನಚಿತ್ರ ನಟರು ಬಂದಾರೆ. ಅವರಿಗೂ ಸಹ ಸಾಕಷ್ಟು ನೀವು ಒಳ್ಳೆ ರೀತಿಯಿಂದ ಟಾಟಾ ಬಾಯ್ ಬಾಯ್ ಮಾಡಿರಿ. ಈಗ ಅವ್ರು ಹೇಳಿದ್ರು ನಿಮ್ಮ ಭಾಷಣ ನಾವು ಭಾಳ ಕೇಳ್ತೀವಿ ಅಂತೇಳಿ. ನಮ್ಮ ಭಾಷಣ ದೇಶದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ಯಾರಾದರೂ ಏನಾದ್ರು ಮಾತಾಡಿದ್ರೆ ಅಷ್ಟೇ ನಮ್ದು ಆ್ಯಕ್ಷನ್ಗೆ ರಿಯಾಕ್ಷನ್ ಇರ್ತದೆ. ಅದಕ್ಕೆ ಭಾಳ ಮಂದಿ ಹೇಳ್ತಾರೆ ನನಗೆ, ನೀನೇ ಭಾಷಣ ಮಾಡ್ಯಾರ ಇಲೆಕ್ಷನ್ಗೆ ಬಾ ಅಂತೇಳಿ. ನೀವೇನು ಯಾರಿಗೆ ಹುಟ್ಟಿರಲ್ಲ, ಅವ್ರು ಖರೆ ಹುಟ್ಟಿದ್ರ ರಾಜೀನಾಮೆ ಕೊಡ್ರಿ, ನಾವು ಬಂದು ನಿಂದ್ರಲಾಕ ತಯಾರದೀನಿ. ನಾ ಬರೀ ಭಗವ ಜೆಂಡ ಹಿಡ್ಕೊಂಡು ಹೊಂಟಂದ್ರೆ ಇಡೀ ಕರ್ನಾಟಕದಲ್ಲಿ 224 ದೀಡ್ಸ ಸೀಟ್ ಬರ್ತಾವೆ. ಅದಕ್ಕೆ ಬಂಧುಗಳೇ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವು ಇವತ್ತೇನು ಸುಮ್ಮ ಏತೋ ಏಕ झलक है, ಪಿಕ್ಚರ್ ಬಾಕಿ ಹೈ. ನೀವೇನಾರ ಹಾರಾಡಿದ್ರಿ ನಿಮ್ಮ 10 ಪಟ್ಟು ಮಂದಿನ ಕೂಡಿಸ್ಲಿಕ್ಕಂದ್ರ ನಾ ಬಸನಗೌಡ ಪಾಟೀಲ್ ಯತ್ನಾಳನೇ ಅಲ್ಲ. ನೀವೆಲ್ಲ ಆಶೀರ್ವಾದದಿಂದ ಎಷ್ಟು ಗುಂಡಾಗಿರಿ ಮಾಡಿದ್ರೆ ಏನು ಮಾಡಿದ್ರು ಸಹಿತ
ಬಿಜಾಪುರ ಜನ ನನಗೆ 2 ಇಲೆಕ್ಷನ್ ಹೆಂಗೆ ಆರಿಸ್ತಿದ್ದಾರಂದ್ರೆ ಭಾರಿ ಜವಾಬ್ದಾರಿ ರಿಸ್ಕ್ ತೊಗೊಂಡು ಏನು ನೀವು ಆರಿಸ್ತಂದಿರಿ. ಇವತ್ತು ನಮ್ಮ ಚಲನಚಿತ್ರ ನಟರು ಹೇಳಿದ್ರು, ನಾನು 10-15 ವರ್ಷದಿಂದ ಇಲ್ಲಿ ಬಿಜಾಪುರಕ್ಕೆ ಬರ್ಲಾಕತ್ತೀನಿ. ಅವಾಗ ಬಂದ್ರೆ ಬರೇ ಧೂಳ 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 ಇರ್ತಿತ್ತು. ಇವತ್ತು ಬಂದ್ರೆ ಇಡೀ ಬಿಜಾಪುರದ ಚಿತ್ರ ಬದಲಾವಣೆ ಆಗಿದೆ. ಆಗೈತಲ್ಲ? ಬಿಜಾಪುರ ಕೇಸರಿಮಯ ಆಗೈತಲ್ಲ? ಈ ಲೈಟ್ ಕಂಬಕ್ಕಾರೆ ಯಾವನಿಗಾರಿ ಮಗ ತಾಕತ್ತಾಗಿತ್ತು ಕೇಸರಿ ಬಣ್ಣ ಹಚ್ಚೋದು. ನಾ ಬಂದ ಮ್ಯಾಗನೇ ಈ ಕೇಸರಿ ಮಾಡೇನಿ ಬಿಜಾಪುರ. ಯಾವ ಬೇಕಾದ ನನ್ನ ಮಗ ತಿಂಡಿ ತಗೊಂಡು ನಾನು ವಿರುದ್ಧ ಬಂದು ನಿಂದಿರಲಿ. ಆರಿಸಿ ಬರೋದು ಯಾರು? ಎಸ್, ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್.